ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನಲ್ಲಿ ಒಂದು ವಿಶೇಷವಾದ ಸೇತುವೆ ಇದೀಗ ಲೋಕಾರ್ಪಣೆಗೊಳ್ತಾ ಇದೆ. ನಾಳೆ ದಿನ ಅಂದರೆ ಭಾನುವಾರ ಕರ್ನಾಟಕ ರಾಜ್ಯದ CM ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿ ಆಗಮಿಸಿ ಈ ಸೇತುವೆಯನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಅಂಕೋಲಾ ಹಾಗೂ ಗೋಕರ್ಣ ಬೆಸೆಯುವಂತಹ ನೂರಾರು ವರ್ಷಗಳ ಕಾಲ ಈ ಭಾಗದ ಸಾರ್ವಜನಿಕರ ಕನಸಿನ ಕೂಸಾದ ಗಂಗಾವಳಿ ಸೇತುವೆ ನಾಳೆ ದಿನ ಲೋಕಾರ್ಪಣೆಗೊಳ್ಳಲಿದೆ. ಈಗಾಗಲೇ ಸುಮಾರು 28 ಕೋಟಿಯಷ್ಟು ಅನುದಾನವನ್ನು ಈ ಸೇತುವೆಗೆ ಉಪಯೋಗಿಸಿ, ಹಾಗೆ ಸುಮಾರು 315 ಮೀಟರ್ ಉಳ್ಳ ಈ ಒಂದು ಸೇತುವೆ ಇದೀಗ ಎಲ್ಲ ಜನರ ಬಹುದಿನದ ಕನಸನ್ನು ನಾವು ಹೇಳ್ಬೋದು. ಹಾಗೆ ಈ ಭಾಗದ ಶಾಸಕರಾದ ಸತೀಶ್ ಸೈಲ್ರವರು ಕೂಡ ಈ ಸೇತುವೆಯನ್ನು ನಿರ್ಮಾಣ ಮಾಡುವಲ್ಲಿ ಆರಂಭದಲ್ಲಿಯೇ ತಾವು ಶಾಸಕತ್ವ ಅವಧಿಯಲ್ಲಿ ಸೇತುವೆಯನ್ನು ಮಂಜೂರಿ ಮಾಡಿಸಿಕೊಂಡು ಇದೀಗ 8 ವರ್ಷಗಳ ಬಳಿಕ ಮತ್ತೆ ಈ ಸೇತುವೆಯನ್ನು ತಾವು ಮುತುವರ್ಜಿ ವಹಿಸಿ ಇದೀಗ ಲೋಕಾರ್ಪಣೆಯ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಹಾಗಾಗಿ ಈ ಸೇತುವೆ ಇದೀಗ ಈ ಭಾಗದ ಜನರ ಹಾಗೂ ಅಂಕೋಲಾ ಗೋಕರ್ಣ ಅಂದರೆ ಪವಿತ್ರ ಕ್ಷೇತ್ರವಾದ ಗೋಕರ್ಣ ಭಾಗವನ್ನು ಈ ಸೇತುವೆ ಸಂಪರ್ಕವನ್ನು ಕಲ್ಪಿಸ್ತಾ ಇದೆ. ಹಾಗೆ ಹುಬ್ಬಳ್ಳಿ, ಇನ್ನಿತರ ಗೋವಾ, ಮಹಾರಾಷ್ಟ್ರ ಭಾಗಗಳಿಗೂ ಈ ಒಂದು ಸೇತುವೆ ಆಶಾದಾಯಕವಾಗಲಿದೆ. ಹಾಗಂತ ಹೇಳಿದರೆ ನಮ್ಮ ಈ ಹೈವೇಯಿಂದ ಕ್ರಮಿಸಬೇಕಾದರೆ ಅಷ್ಟು 12 ಕಿಲೋಮೀಟರ್ ಉಳಿತಾಯವನ್ನು ಈ ಸೇತುವೆ ಮಾಡ್ತಾ ಇದೆ ಪ್ರವಾಸಿಗರಿಗೆ. ಒಟ್ಟಾರೆಯಾಗಿ ಈ ಸೇತುವೆ ಈ ಬರುವಂತಹ ದಿನಗಳಲ್ಲಿ ಸಾರ್ವಜನಿಕರಿಗೆ ಇರ್ಬೋದು, ಪ್ರಯಾಣಿಕರಿಗೆ ಇರ್ಬೋದು, ಪ್ರವಾಸಿಗರಿಗೂ ಇರ್ಬೋದು ಈ ಸೇತುವೆ ಉಪಯೋಗಕಾರಿಯಾಗಲಿದೆ. ಅದೇ ರೀತಿ ನಾಳೆ ದಿನ ಈ ಒಂದು ಕರ್ನಾಟಕ ರಾಜ್ಯದ CM ಸಿದ್ದರಾಮಯ್ಯನವರು ಈ ಸೇತುವೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕ್ಯಾಮರಾಮನ್ ವಿರಾಜ್ ಜೊತೆ ಅರುಣ್ ಶೆಟ್ಟಿ, ವಿಜಯ ಡಿಜಿಟಲ್ಗಾಗಿ ಅಂಕೋಲಾ.